ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ನಮ್ಮ ಫಸ್ಟ್ನೇ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಮೇಕಪ್ಪಿಗೆ ಹೊರಗಡೆ ಬಂದಿದ್ದೀವಿ. ಹಾಗೆ ಈ ವ್ಲಾಗಲ್ಲಿ ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಈ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಮಗಷ್ಟು ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಜೊತೆ ಇವಾಗ ನಮ್ಮ ಮೇಡಮ್ ಇದ್ದಾರೆ. ಹಾಯ್ ಗಾಯ್ಸ್, ನಾನು ಮೇಕಪ್ ಆರ್ಟಿಸ್ಟ್ ಕನಸು ಅಂತ. ಸೊ ಆಲ್ಮೋಸ್ಟ್ ಹಾಸನಲ್ಲಿ ಎಲ್ರಿಗೂ ಪರಿಚಯ ಇರ್ತೀನಿ. ಸೊ ಹೊಸದಾಗಿ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ನಮಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ನಾವಿವತ್ತು ಮಳಲಿಲಿ ಇದ್ದೀವಿ. ಸೊ ಇಲ್ಲಿ ಒಂದು ಒಳ್ಳೆ ಫೇಮಸ್ ಟೆಂಪಲ್ ಕೂಡ ಇದೆ. ನಾವು ಹೋಗ್ತಾ ಅದ್ರದ್ದು ಒಂದು ವಿಡಿಯೋ ಮಾಡಿಕೊಂಡು ನಾವು ಪೋಸ್ಟ್ ಮಾಡ್ತೀವಿ, ಓಕೆನಾ? ಥ್ಯಾಂಕ್ ಯು. ಸೊ ಗೈಸ್, ಈಗ ಬಂದಿರೋ ನಾವು ಚೌಟ್ರಿ ತೋರಿಸ್ತೀವಿ, ಬನ್ನಿ. ಆ ಚೌಟ್ರಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಬನ್ನಿ ಗೈಸ್, ತೋರಿಸ್ತೀನಿ. ಸೊ ನಾವು ಇವತ್ತು ಈ ಚೌಟ್ರಿಗೆ ಬಂದಿದ್ದೀವಿ ಮೇಕಪ್ಪಿಗೆ. ಇನ್ನೂ ಬಂದೇ ಇಲ್ಲ ಮದುವೆ ಹುಡುಗಿ, ರೆಡಿ ಆಗ್ತಿದ್ವಿ, ಇನ್ನೂ ಓಪನ್ನೇ ಮಾಡಿಲ್ಲ. ನೇಚರ್ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ಹೊರಗಡೆ ಗ್ರೀನರಿ ಎಲ್ಲ ಸೂಪರ್ ಆಗಿದೆ. ಹಾಗೆ ನೀವು ನೋಡ್ಬೋದು ತೆಂಗಿನ ಮರಗಳು ಎಲ್ಲ ಇದೆ ಇಲ್ಲೆಲ್ಲ. ಸೊ ಬನ್ನಿ, ನಮ್ಮ ಮಕ್ಕಳನ್ನ ಆಚೆಗೆ ಕರಿಯೋಣ, ಏನು ಮಾಡ್ತಾವ್ರು ನೋಡೋಣ ಬನ್ನಿ. ಬನ್ನಿ ಬನ್ನಿ ಆಚೆಗೆ. ಎಲ್ಲಿ ನಿಮ್ಮ ಕ್ಲೈಂಟ್? ನಮ್ಮ ಕ್ಲೈಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಚೌಟ್ರಿ ಕೀ ಸಿಕ್ಕಿಲ್ಲ ಅಂತೆ. ಕೀ ಸಿಕ್ಕಿಲ್ಲ, ನಾವು ಇಲ್ಲಿ ಹೊರಗಡೆ ಕಾಯ್ತಾ ನಿಂತಿದ್ದೀವಿ ಕ್ಲೈಂಟ್ನ. ಓಕೆ ಓಕೆ. ಸೊ ಬೆಳಗ್ಗೆ ಎದ್ದು 5:30ಗೆ 5 ಗಂಟೆಗೆ ಎದ್ದು ಬಂದಿದ್ವಿ. ಹುಡುಗಿನೇ ಇಲ್ಲ, ಹುಡುಗಿ ಇಲ್ಲ, ಚೌಟ್ರಿ ಓಪನ್ ಆಗಿಲ್ಲ. ನಾವು ಇಲ್ಲೇ ಓಡಾಡ್ಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ. ನಿದ್ದೆನೇ ವೇಸ್ಟ್. ನಮ್ಮ ಲೈಫ್ ಅಂತ ಹಿಂಗೆ ಆರ್ಟಿಸ್ಟ್ಗಳ ಲೈಫು ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ನಿದ್ದೆ ಇಲ್ಲದೆ, ಟಯರ್ಡಾಗಿ, ವರ್ಕ್ ಇಲ್ಲದೆ ಕರೆಕ್ಟಾಗಿ ವರ್ಕಿಗೆ ಟೈಮಿಗೆ ಕರೆಕ್ಟಾಗಿ ಹುಡುಗಿರು ಬರೋಲ್ಲ. ಸೊ ಬ್ರೈಡ್ನ ವೆಯ್ಟ್ ಮಾಡಿಕೊಂಡು ನಮಗೆ ಟಿಫನ್ನು ಕಾಫಿ ಏನೂ ಇರೋಲ್ಲ. ಆ್ಯಕ್ಚುಲಿ ನೋಡೋಕ್ಕಷ್ಟೇ ಚೆನ್ನಾಗಿರುತ್ತೆ, ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಮೇಕಪ್ ಆರ್ಟಿಸ್ಟ್ ಕಷ್ಟ ಏನು ಅನ್ನೋದು. ನೋಡಿ ಗೈಸ್, ಇದೆ ಚೌಟ್ರಿ ಡೋರು, ಇನ್ನೂ ಓಪನ್ ಆಗಿಲ್ಲ. ಇದು ಅಡುಗೆ ಮನೆ. ಆಮೇಲೆ ಸಿಗುತ್ತಾ ಅಂತ ಹೋಗ್ತಿದ್ದೀವಿ. ಇವಾಗ ಕಾಫಿ ಸಿಕ್ಕಿದ್ರೆ ಸ್ವಲ್ಪ ಕಾಫಿ ಕುಡಿದು ಚಿಲ್ ಆಗೋಣ ಅಂತ. ಈಗ ಒಳಗೆ ಹೋಗಿ ನೋಡೋಣ ಬನ್ನಿ, ತೋರಿಸ್ತೀನಿ ಹೇಗಿದೆ ಅಂತ. ಕಾಫಿ ಇಲ್ಲ. ಸೊ ಆಮೇಲೆ ಸಿಗ್ತೀವಿ, ಬೈಕ್ ಗಾಡಿ. ಸೊ ನಮ್ಮ ಅಕ್ಕ ಅಡುಗೆ ಮನೆಗೆ ಬಂದಿರೋಕ್ಕಾದ್ರೂ ಒಂದು ಕ್ಯಾರೆಟ್ ತಗೊಂಡು ಕಾಫಿ ಇಲ್ಲ, ಎಂತ ಮಾಡೋದು? ಹೊಟ್ಟೆ ಬೇರೆ ಅಷ್ಟಾಗ್ತಿತ್ತು ಅಂದ್ಕೊಂಡು ಕ್ಯಾರೆಟ್ ವೆಯ್ಟ್ ಮಾಡೋದು, ತಿಂದುಬಿಟ್ಟು ಕಾಯೋದಷ್ಟೇ. ಇನ್ನೇನು ಮಾಡೋದು? ಟೈಮ್ ಪಾಸ್ ಆಗಬೇಕಲ್ಲ, ಏನು ಗೊತ್ತಿಲ್ಲ. ಇಲ್ಲಿ ಹೊಸ ಜಾಗ ನಮಗೆ. ಸೊ ಗೈಸ್ ನೋಡಿ, ಆ ಮನೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿ. ಸೊ ಹುಡುಗಿ ಬಂದಮೇಲೆ ಸಿಗ್ತೀವಿ, ಅಲ್ಲಿ ಏನಾದರೂ ಎಂಜಾಯ್ ಮಾಡಿದ್ರೆ ತೋರಿಸ್ತೀವಿ ಗೈಸ್. ಎಲ್ಲರಿಗೂ ವೆಯ್ಟ್ ಮಾಡಿ. ಸೊ ನಮ್ಮ ಕ್ಲೈಂಟಿಗೆ ಕಾಯ್ದು ಸಾಕಾಗಿ ನಮ್ಮ ಕ್ಲೈಂಟ್ ಬರಲಿಲ್ಲ. ಇವಾಗ ಇಲ್ಲಿ ಇರೋ ದೇವಸ್ಥಾನದ ಹತ್ರನಾದರೂ ಹೋಗಿ ನೋಡ್ಕೊಂಬರೋಣ, ಅವ್ರು ಬರೋಷ್ಟರೊಳಗೆ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಎಷ್ಟೊತ್ತಾಗುತ್ತೆ ಹೋಗೋಷ್ಟರೊಳಗೆ? ಇಲ್ಲಿಂದ ಒಂದು 5 ಮಿನಿಟ್ಸ್ ಆಗ್ಬೋದು ಅಷ್ಟೇ. 5 ಮಿನಿಟ್ಸು ಹೋಗಿ ಸುತ್ತಾಡ್ಕೊಂಡು ಬರೋಣ ಬನ್ನಿ ಗೈಸ್. ಹೋಗಿ ಚಿಲ್ ಮಾಡ್ಕೊಬರೋಣ ಅವ್ರು ಬರೋಷ್ಟರೊಳಗೆ. ಮಿರರ್ಸ್. ಎಷ್ಟು ವರ್ಷ ಆಯಿತು ಡ್ರೈವಿಂಗ್ ಕಲಿತು ನೀವು ಅಕ್ಕ? ನಾನು ಕಾರ್ ತೊಗೊಂಡೋಗ್ಲೇ ಕಲ್ತಿದ್ದು. ನನ್ನ ಕಾರಲ್ಲೇ ಕಲ್ತಿದ್ದು, ಯಾರ ಕಾರಲ್ಲೂ ಕಲ್ತಿಲ್ಲ. ಸೊ ನೋಡಿ, ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾರ್ ಓಡಿಸ್ತಾರೆ. ಇವಾಗ ನಾವು ಯಾವಾಗ ಓಡಿಸೋದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಓಡಿಸಲ್ಲ, ತಕ್ಕ ಮಟ್ಟಿಗೆ ಓಡಿಸ್ತೀವಿ. ಸೇಫಾಗಿ ಹೋಗ್ತೀವಿ, ಸೇಫಾಗಿ ಬರ್ತೀವಿ, ಅಷ್ಟಂತೂ ಬರುತ್ತೆ. ತುಂಬ ಪರ್ಫೆಕ್ಟ್ ಡ್ರೈವರ್ ಅಂತ ಅಲ್ಲ, ಅಷ್ಟು ಹುಡುಗರಂಗೆಲ್ಲ ಓಡಿಸೋದು ಬಂದು ಹೆಣ್ಮಕ್ಳಲ್ವಾ ಇಷ್ಟ. ಅದು ಅಲ್ಲಿ ಬೋರ್ಡು ದೇವಿ ಲಕ್ಷ್ಮೀ ದೇವಿ ನೋಡಿ ಗೈಸ್, ಬೋರ್ಡು, ದೇವಸ್ಥಾನದ ಬೋರ್ಡು ಹೋಗ್ತಾ
ಯಾರು ಅಜ್ಜಿ ಬರ್ತಿದ್ದಾರೆ. ಸೊ ಅಲ್ಲೋಗಿ ಸಿಗ್ತೀವಿ, ಬನ್ನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೇವೆ. ಸೊ ನೋಡಿ ಟೆಂಪಲ್ ಹತ್ರ ಬಂದ್ವಿ. ನೋಡಿ ಗೈಸ್, ಟೆಂಪಲ್ ಇದ್ದೇನೆ, ಶ್ರೀ ಮಳಲ್ಲಿ ಲಕ್ಷ್ಮೀ ದೇವಿ ಅಮ್ಮನವರ ದೇವಾಲಯ. ಸೊ ಹೋಗೋಣ, ಗಾಡಿ ಪಾರ್ಕ್ ಮಾಡಿ ಒಂದು ರೌಂಡ್ ನೋಡ್ಕೊಬಿಟ್ಟು ಬರೋಣ ಬನ್ನಿ. ರೋಡು ಮಾತ್ರ ತುಂಬ ಕೆಟ್ಟ ಹೋಗ್ಬಿಟ್ಟಿದೆ ಗೈಸ್ ಈ ರೋಡು. ಸೊ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ಮಿರರ್ಸ್. ಸೊ ಬನ್ನಿ ಹೋಗೋಣ. ನೋಡಿ ಸೈಫ್ ಫೋನ್ ಇಟ್ಕೊಂಡು ನಮ್ದೆಲ್ಲ ಯಾವ ಫೋನು ಇವಳಿಗೊಂಥರ ಮಾಡೋ ಕೆಲಸ ಇದೆ. ಸೊ ಹೂವಿನ ಅಂಗಡಿ ಎಲ್ಲ ಐತೆ. ಈ ಕಡೆ ಬಂದರೆ ನಂದಿನಿದು ಇದೆ, ದೇವಸ್ಥಾನ ಎಂಟ್ರಿ ನೋಡಿ ಮುಂದೆ ಹೇಗಿದೆ ಗೈಸ್. ಒಳಗೋಗಿ ಸಿಗ್ತೀವಿ ಬನ್ನಿ. ಸೊ ಎಂಟ್ರಿ ಸ್ಟಾರ್ಟ್. ಸೊ ಎಂಟ್ರೆನ್ಸ್. ಸೊ ನೋಡಿ ಗೈಸ್, ಇದೇ ದೇವಸ್ಥಾನ. ಒಳಗೋಗೋಣ ಬನ್ನಿ. ಏನೋ ಮಾಡ್ತಿದ್ದಾರೆ. ಸೊ ಗೈಸ್ ನೋಡಿ ಇದೆ ದೇವಸ್ಥಾನ. ಸೀರೆ ಉಡ್ಸೋಕೆ ರೆಡಿ ಮಾಡ್ಕೊತಾ ಇದ್ದಾನೆ ದೇವ್ರಿಗೆ. ಸೊ ನೋಡಿದ್ರಿ ದೇವಸ್ಥಾನ ಇರುತ್ತೆ ಅಂತ ಇಷ್ಟೇ. ಆ ಕಡೆ ಈ ಕಡೆ ಏನೋ ಇದೆ. ಬನ್ನಿ ಇದೇನಕ್ಕ ಇಲ್ಲಿ ಎಂಟ್ರೆನ್ಸ್ ಇದು ಗರ್ಭಗುಡಿ ಹೋಗೋ ಜಾಗ. ಚಿಕ್ಕದಾಗೊಂದು ಡೋರು, ಗರ್ಭಗುಡಿಗೆ ಇಲ್ಲಿಂದನೇ ಹೋಗ್ಬೋದು. ಜಾತ್ರೆ ಎಲ್ಲ ಮಾಡ್ತಾರಲ್ಲ ಅವಾಗ ರಶ್ ಆಗುತ್ತಲ್ಲ, ಅದಕ್ಕೆ ಇದೆಲ್ಲ ಒಂಥರ ಅಂದರೆ ನೀಟಾಗಿ ಕ್ಲೀನಾಗಿ ಹೋಗಲಿ ಅಂತ ಇದೆಲ್ಲ ಮಾಡಿದ್ದಾರೆ. ಬಾ ಒಂದು ರೌಂಡ್ ಬಂದು ಸುತ್ತಮುತ್ತ ಹೀಗಿದೆ ದೇವಸ್ಥಾನ ಸುತ್ತಮುತ್ತ. ಏನೊಂದು 5 ಮಿನಿಟ್ಸ್ ಆಗಲ್ಲ, 2 ಮಿನಿಟ್ಸ್ ಅಷ್ಟೇ ನಾವು ವಿರಾಜಾಗೋದಿಂದ ಬರೋಕ್ಕೆ. ಈಗ ಮೇಕಪ್ ಇದೆಯಲ್ಲ ಬರೋಕ್ಕೆ ಹತ್ರ ಆಗುತ್ತೆ ಅಷ್ಟೇ, 2 ಮಿನಿಟ್ಸ್ ಏನೋ ಅಷ್ಟೇ, ಆರಾಮಾಗಿ ಬರ್ಬೋದು. ಸೊ ಇದೊಂದು ಡೋರ್ ಇದೆ ಎಂಟ್ರಿ, ಇದೊಂದಿದೆ, ಒಟ್ಟು 4 ಡೋರು. ಮೈನ್ ಎಂಟ್ರೆನ್ಸ್ ಇದೆ.
ಸೊ ಹೊರಗಡೆ ಹೋಗಿ ಸಿಗ್ತೀವಿ ಗೈಸ್, ಅಲ್ಲಿವರೆಗೂ ವಾಚ್ ಮಾಡ್ತಾ ಇದ್ದೀವಿ ವಿಡಿಯೋನ. ಸೊ ಗೈಸ್, ನಿಮಗೆ ದೇವಸ್ಥಾನಕ್ಕೆ ಏನೇನು ಪೂಜೆ ಸಾಮಾನು ಬೇಕು ಅವೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಇದೇ ದೇವಸ್ಥಾನ ಮುಂದೆನೇ ಇವೆಲ್ಲ ಸಿಗುತ್ತೆ. ಈ ಕಡೆನೂ ಇದೆ, ಈ ಕಡೆ ಒಂದೆರಡು ಅಂಗಡಿ ಇದೆ. ಸೊ ನೀವೇನು ಬೇಕಾದ್ರೂ ಇಲ್ಲೇ ಪರ್ಚೇಸ್ ಮಾಡ್ಬೋದು. ರಶ್ ಏನಿರಲ್ಲ, ಅದೇ ಜಾತ್ರೆ ಟೈಮಲ್ಲಿ ರಶ್ ಇರುತ್ತೆ ಅಷ್ಟೇ, ಬಾಕಿ ಟೈಮೇನು ರಶ್ ಇರಲ್ಲ. ಆರಾಮಾಗಿ ಬಂದು ಹೋಗ್ಬೋದು. ಚೆನ್ನಾಗಿದೆ. ಮಧ್ಯಾಹ್ನ ಮೇಲೆ ರಶ್ ಆಗುತ್ತೆ. ಮಧ್ಯಾಹ್ನ ಮೇಲೆ ಸೊ ನೋಡಿ. ಸೊ ಇವಾಗ ಕಾರ್ ಹತ್ರ ಬಂದ್ವಿ. ಬನ್ನಿ ಕಾರೊಳಗೆ ಹೋಗ್ತಿರೋಣ. ಮತ್ತೆ ಚೌಟ್ರಿ ಕಡೆ ಪಯಣ. ಸೊ ಬಂದ್ವಿ, ಮತ್ತೆ ಚೌಟ್ರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ, ಇನ್ನೂ ಬಂದಿದ್ದಾರೆ ಇಲ್ವ ನೋಡೋಣ. ಸೊ ಗೈಸ್, ಮತ್ತೆ ರೀಚ್ ಆದ್ವಿ ಡೆಸ್ಟಿನೇಷನ್. ಇನ್ನೂ ಬಂದಿಲ್ಲ ಕ್ಲೈಂಟ್, ಇನ್ನೂ ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲಿ ಮ್ಯಾಮ್ ವೆಯ್ಟ್ ಮಾಡ್ತಾ ಇದ್ದೀವಿ, ಹುಡುಗಿ ಬರ್ತಾನೆ ಇಲ್ಲ. ಗೈಸ್, ನಮ್ಮ ಕ್ಲೈಂಟ್ ಈಗ ರೀಚ್ ಆಗಿದ್ದಾರೆ ನೋಡಿ. ಇನ್ನು ಇಳಿತಾ ಇದ್ದಾರೆ ಕಾರಿಂದ. ಇವಾಗ ಬಂದರು, ಇನ್ನೂ ಓಪನೂ ಆಗಿಲ್ಲ. ಈಗ ಬಂದಿದ್ದಾರೆ, ಏನು ಮಾಡ್ತಾರೆ ನೋಡೋಣ. ಸೊ ಇದು ಅಡುಗೆ ಮನೆಯಿಂದನೂ ಇಲ್ಲ, ಅಡುಗೆ ಮನೆ ಕಡೆಯಿಂದ ಎಂಟ್ರಿ ಇಲ್ಲ, ಹಾಲಿದೆ. ಸೊ ಅಲ್ಲಿ ಬಂದಿದ್ದಾರೆ ನೋಡಿ ಗೈಸ್. ಅವರಲ್ಲಿ ಯಾರು ಕ್ಲೈಂಟ್? ಅವ್ರ ಸ್ಕೈ ಬ್ಲೂ ಡ್ರೆಸ್, ಅವರೇ ಹುಡುಗಿ. ಸೊ ಬನ್ನಿ, ಮೇಕಪ್ ಮಾಡಬೇಕಾದ್ರೆ ಸಿಗುವ, ಅಲ್ಲಿವರೆಗೂ ವಾಚ್ ಮಾಡ್ತೀರಿ. ಸೊ ಗೈಸ್, ಫೈನಲಿ ಈಗ ಜಸ್ಟ್ ಓಪನ್ ಮಾಡಿದ್ರು. ಇವಾಗ ಎದ್ದು ಹೋಗಿ 6ಗೆ ಬಂದಿರೋದು, 7:41ಗೆ ಡೋರ್ ಓಪನ್ ಆಗಿರೋದು. 2 ಅವರ್ಸಿಂದ ವೆಯ್ಟ್ ಮಾಡಿದ್ದೀವಿ. ಸೊ ಫೈನಲಾಗಿ ಡೋರ್ ಓಪನ್ ಆಗಿದೆ. ಈಗ ಇಷ್ಟೊತ್ತಿಗೆ ಬ್ರೈಡ್ ರೆಡಿ ಮಾಡಿ ನಾವು ರಿಟರ್ನ್ ಹಾಸನಿಗೆ ಹೋಗಾಗಿರ್ತಿದ್ವಿ. ನಾವು ಇನ್ನೂ ಒಂದು ಕಡೆ ರೆಡಿ ಮಾಡೋದಿದೆ ಅಂತ ಹೇಳಿದ್ರು ಕಸ್ಟಮರ್ಸ್ ಏನು ಅರ್ಥ ಮಾಡ್ಕೊಳ್ಳೋದು, ಏನು ಮಾಡೋಂಗಿಲ್ಲ, ಆಪ್ಷನ್ ಇಲ್ಲ. ಸರಿ ಗೈಸ್, ಬನ್ನಿ ಹೋಗೋಣ, ನೋಡೋಣ. ಬೇಗ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗೋಣ ಹಾಸನ್ಗೆ. ಸೊ ಕಿಟ್ಗಳೆಲ್ಲ ತೆಕ್ಕತ್ತಾ ಇದ್ದೀವಿ. ಅದು ಬರ್ತಾ ಇಲ್ಲ, ನಮ್ಮ ಅಕ್ಕ ಬಿಡ್ತಾ ಇಲ್ಲ, ಕಷ್ಟಪಡ್ತೈತಿ, ಬರ್ತಿಲ್ಲ. ಎಷ್ಟು ಸರ್ಕಸ್ ಮಾಡಬೇಕು ನೋಡಿ. ತೆಗಿಲ್ಲ, ಸುಸ್ತಾಯ್ತು. ಸಿಗಾಕೊಳ್ಳೋಕ್ಕಲ್ಲ. ಸೊ ಫೈನಲಿ ಬಂತು ಕೆಂಡ, ಫೈನಲಿ ಬಂತು. ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಚೌಟ್ರಿ ಎಲ್ಲ ಹೇಗಿದೆ ಅಂತ. ಸೊ ಫೈನಲಿ ಹೋಗ್ತಾ ಇದೀವಿ ಒಳಗಡೆಗೆ, ಕಾಲಿಡಕ್ಕೆ ಹೋಯ್ತಾ ಇದ್ದೀವಿ. ಅಕ್ಕ ಬಲ್ಗಾಲ ಇಡ್ಸಿ, ಎಡ್ಗಾಲ ಇಡ್ಸಿ. ಸೊ ಇದೊಂದು ಹಾಲು. ಬನ್ನಿ. ನಿಶ್ಚಿತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಹೇರ್ ಸ್ಟೈಲ್ಗೆ. ನಮ್ಮ ಬ್ರೈಡ್ ಇವಾಗ ಬಂದಿದ್ದಾರೆ, ಸ್ವಲ್ಪ ಬ್ಯುಸಿಲಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಬೇಕು ವರ್ಕ್. ನಿಶ್ಚಿತ, ಕ್ರಿಂಪ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಕ. ರೆಡಿ ಮಾಡಿ ನಾವು ಬಂದಿದ್ದು ಒಂದೇ ಮಾಲೆ ಮುಗಿಸಿರೋದು ಟ್ರೈಲರ್ ಕಂಪ್ಲೀಟೆಡ್. ತಿಂದು ವರ್ಕ್ ಏನಿದೆ ಅದು ಕಂಪ್ಲೀಟಾಗಿ ಮುಗಿಸಿಬಿಟ್ಟು ಯಾವ ಥರ ಹುಡುಗಿನ ರೆಡಿ ಮಾಡಿದ್ದೀವಿ ಅಂತ ಆಚೆ ಹೋಗಿ ನೋಡೋಣ. ಸೊ ಫೈನಲಿ ಕಂಪ್ಲೀಟೆಡ್. ಈಗ ಹೊರಟಿದ್ದೀವಿ ಹಾಸನಿಗೆ ಹೋಗಿ ಸಿಗ್ತೀವಿ. ಬ್ಯಾಕ್ ಟು ಹಾಸನಿಗೆ ಹೋಗಿ ಹೋಗ್ತಾ ಹಂಗೆ ವೀಡಿಯೋ ಮಾಡ್ತೀವಿ.
ವೆಯ್ಟ್ ಮಾಡ್ತಾರೆ. ಮನೆ ಫ್ರೆಶ್ ಅಪ್ ಆಗಿಲ್ಲ. ಈ ಸಂಧಿ ರೋಡಲ್ಲೂ ಟ್ರಾಫಿಕ್ ಆಗಿದೆ ಗೈಸ್. ಬ್ಯಾಕ್ ಟು ಹೋಮ್. ಇವಾಗ ಮನೆಗೆ ಬಂದ್ವಿ. ಜಸ್ಟ್ ಇವಾಗ ಬಂದಿದ್ದೀವಿ, ಹೋಗಿ ಫ್ರೆಶ್ ಅಪ್ ಆಗಬೇಕು. ಮತ್ತು ನಾವು ಕನಸು ಮೇಕಪ್ ಸ್ಟುಡಿಯೋ ಹೋಗ್ಬೇಕು, ಶಾಪಿಗೆ ಹೋಗಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹಾಗೆ ಹೊರಡ್ತೀವಿ. ಸೊ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಆಗಿ ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.